ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮದನಪಲ್ಲಿಯಿಂದ ಚಿಂತಾಮಣಿಗೆ ರೈಡ್ ಮಾಡ್ತಾ ಇದ್ರಿ ಮೋಟೋ ವ್ಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆ ಅಂದರೆ ಲಾಸ್ಟು ಒಂದು 2 ತಿಂಗಳಿಂದ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ನಾನು ಬೇರೆ ಕಡೆ ಎಲ್ಲ ಯೂಟ್ಯೂಬ್ ವಿಡಿಯೋಗಳು ಮಾಡೋಕ್ಕೆ ಹೋಗ್ತಾ ಇರ್ತೀನಲ್ವ, ಹಂಗಾಗಿ ಅವರು ಮೋಟೋ ವ್ಲಾಗ್ ಮಾಡಾಕು ನಾವು ನೋಡ್ತೀರಿ ಅಂತ ಜಾಸ್ತಿ ಜನ ಕೇಳ್ತಾ ಇದ್ರು. ಆದ್ದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ಇದೇ ತರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೀನಿ. ಈಗ ನಾವು ಮದನಪಲ್ಲಿಯಲ್ಲಿ ಇದೀರಿ. ಎಕ್ಸಾಕ್ಟ್ ಆಗಿ ಇಲ್ಲಿಂದ ಚಿಂತಾಮಣಿಗೆ 50 ಕಿಲೋಮೀಟರ್ ಆಗುತ್ತೆ. 50 ಕಿಲೋಮೀಟರ್ 1 ಅವರ್ ಅಲ್ಲಿ ಹೋಗಕ್ ಆಗುತ್ತಾ ಇಲ್ವಾ ಅನ್ನೋದೇ ಈಗ ಟಾಸ್ಕು. ನೋಡೋಣ, ಟ್ರೈ ಮಾಡ್ತೀನಿ ಆದಷ್ಟು 1 ಅವರ್ ಒಳಗಡೆನೆ ಹೋಗಕ್ಕೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಸನ್ಸೆಟ್ ತೋರಿಸ್ತೀನಿ. ಅದು ಯಾವ ತರ ಇರುತ್ತೆ ಅಂದ್ರೆ ನೀವು ನಂಬಲ್ಲ, ಆ ತರ ಇರುತ್ತೆ. ಆ ವ್ಯೂ ನಿಮ್ಗೆ ತೋರ್ಸಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಫುಲ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮದನಪಲ್ಲಿ, ಪುಂಗನೂರು ಈ ಕಡೆ ಎಲ್ಲ ಈ ತರ ಆಟೋನಲ್ಲೂ ಈ ತರ ಟೊಮೊಟೊ ತಗೊಂಡು ಹೋಗ್ತಾರೆ ಕ್ರೇಟ್ಗಳು ಹಾಕೊಂಡು. ಅದೇ ನಮ್ಮ ಕಡೆ ಆದ್ರೆ ಟಾಟಾ ಎಸ್ ಗಾಡಿನೇ ಬೇಕಾಗುತ್ತೆ. ಟಾಟಾ ಎಸ್ ಆಗಲಿ ಅಥವಾ 407 ಆಗಲಿ, ಆ ಥರ ಗಾಡಿಗಳು ಜಾಸ್ತಿ ಇರ್ತಾವೆ ನಮ್ಮ ಕಡೆ. ಈ ಕಡೆ ಆ ಥರ ಏನೂ ಇಲ್ಲ, ಆಟೋಗಳಲ್ಲಿ ಈ ಥರ ತಗೊಂಡೋಗ್ತಾರೆ. ಇನ್ನು ಈ ಮದನಪಲ್ಲಿನ ನಾನು ಈ ಥರ ಒಳಗಡೆ ಯಾವಾಗೂ ನೋಡಿಲ್ಲ. ತೃಪ್ತಿಗೆ ಹೋಗ್ಬೇಕು ಅಂದರೆ ಬಸ್ಸಲ್ಲಿ ಬರ್ತೀರಿ, ಬಸ್ ಸ್ಟ್ಯಾಂಡಿಂದ ಹಂಗೆ ಹೋಗ್ತೀರಿ. ಈ ಥರ ಒಳಗಡೆ ಯಾವಾಗೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ರೋಡಲ್ಲಿ ಓವರ್ಟೇಕ್ ಮಾಡೋದು ಮಾತ್ರ ತುಂಬ ಕಷ್ಟ. ನೋಡ್ತಾ ಇರ್ಬೋದು ನೀವು, ರೈಟ್ ಸೈಡಲ್ಲೆಲ್ಲ ವೆಹಿಕಲ್ಸ್ ಬರ್ತಾ ಇರ್ತವೆ, ಓವರ್ಟೇಕ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ರೋಡ್ ಚಿಕ್ಕದಾಗಿರೋದ್ರಿಂದ ಪ್ರಾಬ್ಲಮ್ಮು. ಇದಕ್ಕೂ ಮುಂಚೆ ಮದನಪಲ್ಲಿ ತಾಲೂಕಾಗಿತ್ತು, ಈಗ ಜಿಲ್ಲೆ ಆಗೈತೆ. ಇನ್ನು ಮೇಲೆ ಏನಾದರೂ ಡೆವಲಪ್ ಮಾಡ್ಬೋದು ಮೋಸ್ಟ್ಲಿ. ನಿಮ್ಗೆ ಯಾರಿಗಾದರೂ ಮದನಪಲ್ಲಿ ಇದಕ್ಕೂ ಮುಂಚೆ ಚೆನ್ನಾಗಿ ಗೊತ್ತು ಅಂದರೆ, ಒಳಗಡೆ ಎಲ್ಲ ಓಡಾಡಿದ್ರಿ ನಮಗೆಲ್ಲ ಗೊತ್ತು ಅನ್ನೋರಿದ್ರೆ ಕಾಮೆಂಟ್ ಮಾಡಿ ಈ ವಿಡಿಯೋಗೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಕೆತ್ಕೊಂಡ್ರೆ ಒಂದೇ ಸೀದಾ ರೋಡು ಚಿಂತಾಮಣಿಗೆ. ಇಲ್ಲಿ ನೋಡಿ, ಆಟೋ ನೋಡಿ ಎಲ್ಲಿ ನಿಲ್ಸ್ಕೊಂಡಿದ್ದಾರೆ ಅಂತ. ಹಾರನ್ ಆಗ್ತಾ ಇದ್ರು, ಜಾಗನೇ ಕೊಡ್ತಾ ಇಲ್ಲ. ನಾವೇ ಸೈಡ್ ಮಾಡಿಕೊಂಡು ಬಂದಿದ್ದಾಯಿತು. ನೋಡಿ, ಇಲ್ಲಿಂದ ಒಂದೇ ರೋಡು 50 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಚಿಂತಾಮಣಿ. ಇನ್ನು ಈ ಮದನಪಲ್ಲಿ ಏನಕ್ಕೆ ಫೇಮಸ್ಸು ಅಂದರೆ, ಬೇರೆ ಏನಕ್ಕೆ ಫೇಮಸ್ ಆಯಿತು ನನಗೆ ಗೊತ್ತಿಲ್ಲ, ಆದರೆ ಚಿತ್ರಮಂದಿರಗಳಲ್ಲಿ ಮಾತ್ರ ತುಂಬ ಫೇಮಸ್ ಆಗೈತೆ. ಇದು ಒಂದು ತಾಲೂಕು ಆಗಿದ್ದಾಗೆ ಒಂದಲ್ಲ ಎರಡಲ್ಲ, ಸುಮಾರು 14 ಚಿತ್ರಮಂದಿರಗಳು ಇತ್ತಂತೆ. ಇನ್ನು ಈಗ ಜಿಲ್ಲೆ ಬೇರೆ ಆಗಿದೆ, ಈಗ ಎಷ್ಟಾಗ್ಬೋದು ಗೊತ್ತಿಲ್ಲ. ಏಕೆ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಡಿಸ್ಟಿಕ್ ಅವರು ಜಾಸ್ತಿ ಜನ ಬರ್ತಾರೆ ಈ ಮದನಪಲ್ಲಿಗೆ. ಯಾವಾದರೂ ಮೂವಿಗಳು ರಿಲೀಸ್ ಆದರೆ, ಅದು ತೆಲುಗು ಮೂವಿಗಳು ಜಾಸ್ತಿ ನೋಡ್ತಾರಲ್ವ ನಮ್ಮವರು, ಹಂಗಾಗಿ ಇಲ್ಲಿಗೆ ಬರ್ತಾರೆ. ಅವರು ನಮ್ಮ ರಾಜ್ಯದಲ್ಲಿ ನೋಡಿದಿರೋ ಜಾಸ್ತಿ ಜನ ಬರ್ತಾರೆ ಇಲ್ಲಿಗೆ, ಹಂಗಾಗಿ ನನಗೆ ಗೊತ್ತಾಗಿರೋದು. ನಾನು ಮುಂಚೆ ರೈಡು ಅಂದರೆ ಈಸಿ ಅಲ್ವಾ, ಬೈಕ್ ಮೇಲೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಅನ್ಕೊತಾ ಇದ್ದೆ. ಬಟ್ ಇವಾಗ ಗೊತ್ತಾಗ್ತೈತೆ ನನಗೆ ಏನು ಪ್ರಾಬ್ಲಮ್ ಅಂತ. ಇವಾಗೇ ಅಲ್ಲ, ಈಗ ನಾನು ಬೈಕ್ ಕಲಿಯೋದೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ 1 ವರ್ಷ ಆದಮೇಲೆ ನಾನು ಜಾಸ್ತಿ ಈ ಥರ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಅಂದರೆ ಅರುಣಾಚಲಂ ಆಗಲಿ ಇಲ್ಲ ಮಂಗಳೂರಾಗಲಿ ಆ ಥರ ಹೋಗ್ತಾ ಇರ್ತೀನಿ. ಹಾಗಾಗಿ ಈಗ ನನಗೆ ಅರ್ಥ ಆಗ್ತೈತೆ. ಒಂದು ಬ್ಯಾಕ್ ಪೇನ್ ಬರುತ್ತೆ ಬೇಗ, ಸೊಂಟ ನೋವು ಮತ್ತು ಮೈಕೈ ನೋವು ಈ ಥರ ಎಲ್ಲ ಬರುತ್ತೆ. ಬಂದ್ರೂ ನಾವು ಬಿಡಲ್ಲ, 1 ಅವರ್ 2 ಅವರ್ ರೆಸ್ಟ್ ತಗೊಂಡು ಮತ್ತೆ ಓಡಿಸ್ತೀವಿ. ಏಕೆಂದರೆ ನಮಗೆ ಒಂದು ಹತ್ರ ಇದ್ದರೆ ಆಗಲ್ಲ, ಹಂಗಾಗಿ ಓಡಾಡ್ತಾ ಇರಬೇಕು ನಾವು. ಯಾರಿಗೆ ಹೆಂಗೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ 1 ತಿಂಗಳು ಅಥವಾ 2 ತಿಂಗಳಿದ್ದರೆ, ಒಂದು 2 ದಿನ ಅಥವಾ 3 ದಿನ ಆದರೂ ನಾನು ಈ ಥರ ಟ್ರಾವೆಲ್ ಹೋಗ್ಬಿಡ್ತೀನಿ ಎಲ್ಲಿಗಂದರೆ ಅಲ್ಲಿಗೆ. ನನಗೆ ಇಂಥ ಪ್ಲೇಸೇ ಅನ್ನೋದು ಏನು ಇದಿರಲ್ಲ, ಯಾವುದೋ ಒಂದು ಪ್ಲೇಸು ಆವಾಗ ಯಾವುದು ಅನಿಸುತ್ತೆ ಆ ಕಡೆ ಹೋಗ್ತಾ ಇರ್ತೀನಿ. ಇದಕ್ಕೂ ಮುಂಚೆನೂ ಬೇಜಾನು ಹೋಗಿ ಬಂದಿದ್ದೀನಿ, ಆದರೆ ಆವಾಗ ವಿಡಿಯೋ ಎಲ್ಲ ಮಾಡ್ತಾ ಇರಲಿಲ್ಲ. ಈಗ ರೀಸೆಂಟಾಗಿ ಈ ವಿಡಿಯೋ ಮಾಡೋದನ್ನ ಕಲ್ತಿರೋದು ನಾನು ಇವಾಗ ಏನಕ್ಕೆ ಮದನಪಲ್ಲಿಗೆ ಬಂದಿದ್ದೆ ಅಂದರೆ ವಿಡಿಯೋಗಳಿರಲಿಲ್ಲ, ಹಂಗಾಗಿ ಆರ್ಸ್ಲಿ ಹಿಲ್ಲು ವಿಡಿಯೋ ಮಾಡೋಣ ಅಂತ ಬಂದಿದ್ದೆ. ಇಲ್ಲಿಂದ 30 ಕಿಲೋಮೀಟರ್ ಆಗುತ್ತೆ ಆರ್ಸ್ಲಿ ಹಿಲ್ಲು. ಬೆಳಗ್ಗೆ ಬರಬೇಕಾದ್ರೂ ನಾನು ವಿಡಿಯೋ ಮಾಡಿ ಬಂದಿದ್ದೀನಿ, ಅದನ್ನು ಹಾಕ್ತೀನಿ ಈ ವಿಡಿಯೋ ಆದಮೇಲೆ. ಮತ್ತು ಆರ್ಸ್ಲಿ ಹಿಲ್ಲು ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಿದ್ದೀನಿ ಆಲ್ರೆಡಿ. ಇದು ಬಂದು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಬಂದು ಆರ್ಸ್ಲಿ ಹಿಲ್ ನೋಡಿಕೊಂಡು ಬರಬೇಕಾದ್ರೆ ಹಿಂಗೆ ಬಂದೆ, ಯಾಕಂದರೆ ಈ ರೋಡಲ್ಲಿ ಒಂದು ವ್ಯೂ ಪಾಯಿಂಟ್ ಐತೆ. ಈ ವ್ಯೂ ಪಾಯಿಂಟು ನಿಮಗೆ ತೋರಿಸ್ದಂಗಿರುತ್ತೆ ಅಂತ. ಅದು ಬಂದು ನಮ್ಮ ಚಿಂತಾಮಣಿ ಹತ್ತತ್ರ ಬಂದಾಗ ನಮ್ಗೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ. ನೀವು ಯಾರಾದರೂ ಆರ್ಸ್ಲಿ ಹಿಲ್ ವಿಡಿಯೋ ನೋಡಿಲ್ಲ ಅಂದರೆ ಇದೇ ಚಾನಲಲ್ಲಿ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ವಿಡಿಯೋ ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ.
ಈಗ ನಾವು ಮದನಪಲ್ಲಿ ಬಿಟ್ಟು ಔಟ್ಸೈಡ್ ಬಂದಿದ್ರಿ, ನೋಡಿ ಯಾವ ಥರ ಐತೆ ವ್ಯೂ ಅಂತ ಇಲ್ಲಿಂದ. ಇಲ್ಲಿ ನೋಡ್ಬೋದು ನೀವು, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಭತ್ತ ಬೆಳಿತಾವ್ರೆ ಇವಾಗ. ತುಂಬ ಅಂದರೆ ತುಂಬ ಚೆನ್ನಾಗೈತೆ ವ್ಯೂ, ಆದರೆ ನಾನು ನಿಲ್ಲಿಸಿಲ್ಲ, ಬಂದ್ಬಿಟ್ಟೆ. ಮದನಪಲ್ಲಿಯಿಂದ 20 ಕಿಲೋಮೀಟರ್ ದೂರ ಬಂದರೆ ನಮಗೆ ಇಲ್ಲಿ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಸಿಗುತ್ತೆ. ನೋಡಿ, ನಮ್ಮ ಕರ್ನಾಟಕ ಪೊಲೀಸವರು ಇದ್ದಾರೆ ಅಲ್ಲಿ, ನೋಡ್ಬೋದು ನೀವು. ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ನೇಮ್ ಬೋರ್ಡ್ ಕಾಣಿಸುತ್ತೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಆಲ್ರೆಡಿ ಮೇಲೆ ಹಾಕಿದ್ದಾರೆ ನೋಡಿ, ಕರ್ನಾಟಕಕ್ಕೆ ಸ್ವಾಗತ ಅಂತ. ಇಲ್ಲಿಂದ 5 ಕಿಲೋಮೀಟರ್ ನಮಗೆ ಪೂರಾ ಫಾರೆಸ್ಟೇ ಇರುತ್ತೆ, ಯಾವುದೇ ಒಂದು ಹಳ್ಳಿ ಆಗಲಿ ಒಂದು ಮನೆ ಆಗಲಿ ಇಲ್ಲ. ನೋಡಿ, ನಾನು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನೇಮ್ ಬೋರ್ಡ್ ಹತ್ರನೇ ಇಲ್ಲಿ ಕೋತಿಗಳು ಸ್ವಾಗತ ಮಾಡ್ತೈತೆ ನಮಗೆ. ನೋಡ್ಬೋದು ಎಷ್ಟೈತೆ ಅಂತ. ನೋಡಿ, ಇಲ್ಲಿಂದ ನಮ್ಮ ಕರ್ನಾಟಕದವರು ಹಾಕ್ಸಿರೋ ರೋಡು ನೋಡಿ ಯಾವ ಥರ ಐತೆ ಅಂತ. ಈ ರೋಡ್ ನಂಬರ್ 1 ಆಗೈತೆ. ಆದರೆ ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ಗೋವನಪಲ್ಲಿ ಕೊತ್ತಕೋಟ ಹಂಗೆ ಹೋದೆ. ಗೋವನಪಲ್ಲಿ ಹತ್ರ ಆದರೂ ಆ ರೋಡುಗಳು ಎಲ್ಲ ಕಿತ್ತಾಕಿ ತುಂಬ ಅಧ್ವಾನ ಆಗೋಗ್ಬಿಟ್ಟೈತೆ. ನೆಕ್ಸ್ಟು ಮೋಟೋ ವ್ಲಾಗ್ ವಿಡಿಯೋದಲ್ಲಿ ಆ ವಿಡಿಯೋ ಬರುತ್ತೆ, ನೋಡಿ ಒಂದ್ಸಲ ಬೇಕಂದರೆ. ಎಲ್ಲ ರೋಡುಗಳು ತುಂಬ ಅಂದರೆ ತುಂಬ ಅಧ್ವಾನ ಆಗಿತ್ತು. ಆ ಥರ ಆ ರೋಡಲ್ಲಿ ಹೋಗಿ ನಾನು ಹಂಗಾಗಿ ಈ ರೋಡಲ್ಲಿ ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಇದು ಬಂದು ತಿರುಪತಿ ಬೆಂಗಳೂರು ಹೈವೇ ಬರುತ್ತಲ್ವ, ಹಂಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡು. ಈಗ ವ್ಯೂ ನೋಡಿ ಯಾವ ಥರ ಐತೆ ಅಂತ. ಎಲ್ಲ ಫಾರೆಸ್ಟೇ ಇದು. ನೋಡಿ, ಇವಾಗ ಒಬ್ಬ ಅಣ್ಣ ಬರ್ತಾನೆ, ರೈಟ್ ಸೈಡ್ ಬರ್ತಾ ಇದ್ದಾರಲ್ವ, ಅವರು ಮುಂದೆ ಹೋಗ್ತಾರೆ, ಸ್ಪೀಡಾಗಿ ಹೋಗಲ್ಲ, ಬಂದು ನನ್ನ ಮುಂದೆ ಬಂದು ಸ್ಲೋ ಮಾಡ್ತಾರೆ. ನೋಡ್ಬೋದು ನೀವು, ಆವಾಗಿಂದ ಇದೇ ಥರ ಮಾಡ್ಕೊಂಡು ಬರ್ತಿದ್ದಾರೆ. ಈಗ ನಾವು ಓವರ್ ಅಟ್ಯಾಕ್ ಮಾಡಿ ಹೊರಟೋಗೋಣ ಮುಂದಕ್ಕೆ.
ಮದನಪಲ್ಲಿಯಿಂದ 25 ಕಿಲೋಮೀಟ್ರ್ ಬಂದರೆ ನಮಗೆ ಈ ಊರು ಸಿಗುತ್ತೆ. ಚಿಂತಾಮಣಿಯಿಂದನೂ 25 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ಲಕ್ಷ್ಮೀಪುರ ಕ್ರಾಸು ಅಂತ. ನಾವು ಮುಂಚೆ ಕೆಲಸ ಮಾಡೋಕ್ಕೆಲ್ಲ ಕೂಲಿ ಕೆಲಸ ಮಾಡೋಕ್ಕೆಲ್ಲ ಇಲ್ಲಿ ಗಂಟ ಬರ್ತಾಯಿದ್ರಿ ಮುಂಚೆ ನಾವು, ಅಂದರೆ ಒಂದು 10 ವರ್ಷದ ಹಿಂದೆ. ನೋಡಿ ಅವಾಗೇ ಒಂಥರ ಇತ್ತು, ಈಗೆಲ್ಲ ಚೇಂಜ್ ಆಗೋಗ್ಬಿಟ್ಟೈತೆ. ನನಗೆ ಗುರ್ತೇ ಸಿಕ್ಕಿಲ್ಲ, ಅಲ್ಲೊಂದು ನೇಮ್ ಬೋರ್ಡ್ ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ನಮಗೆ ಇಲ್ಲಿಂದ ಇನ್ನೊಂದು 25 ಕಿಲೋಮೀಟ್ರ್ ಐತೆ ಚಿಂತಾಮಣಿ. ನಮಗೆ ಚಿಂತಾಮಣಿಗೆ ಇನ್ನೊಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಐತೆ. ಇಲ್ಲಿ ನೋಡಿ ಒಂದು ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜ್ ಬಂದು ಕೋಲಾರಿಂದ ಯಲಹಂಕಕ್ಕೆ ಹೋಗುವಂಥ ಟ್ರೈನ್ದು ಬ್ರಿಡ್ಜು. ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಚಿಂತಾಮಣಿಯಿಂದ ಶ್ರೀನಿವಾಸಪುರಕ್ಕೆ ಹೋಗುವಂಥ ರೋಡ್ ಸಿಗುತ್ತೆ. ಇದು ಬಂದು ಮಾರಿಕೇರಿ ಕ್ರಾಸ್ ಅಂತ ಕರೀತಾರೆ ಇದನ್ನ, ಈ ಗೇಟ್ನ. ಇಲ್ಲಿ ನಾವು ಒಂದು ಟೀ ಕುಡ್ಕೊಂಡು ಹೋಗೋಣ. ಈಗ ಟೈಮ್ ಬಂದು 5:35 ಏನೋ ಆಗಿದೆ. ಆಯಿತು, ಈಗ ಟೀ ಕುಡ್ಕೊಂಡು ಬಂದೆ. ನಿಮಗೆ ಇಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ತೋರಿಸ್ತೀನಿ ಬನ್ನಿ ಈಗ ಯಾವ ಥರ ಇರುತ್ತೆ ಅಂತ. ನನಗೇನು ಗೊತ್ತಾಯ್ತು ಅದು ಅಂದರೆ, ಅದೇ ಹೇಳಿದ್ನಲ್ವ, 10 ವರ್ಷದ ಹಿಂದೆ ನಾನು ಲಕ್ಷ್ಮೀಪುರ ಕ್ರಾಸು ಅಲ್ಲಿವರೆಗೂ ನಾವು ಕೂಲಿ ಕೆಲಸ ಮಾಡೋಕ್ಕೆ ಅಂತ ಹೋಗ್ತಾಯಿದ್ರಿ. ಮರಗಳು ನೋಡಿಯೋದು ಆ ಕೆಲಸ ಎಲ್ಲ ಮಾಡ್ತಾಯಿದ್ರಾಗ. ಆವಾಗ ಬರಬೇಕಾದ್ರೆ ಈವ್ನಿಂಗು ನನಗೆ ಇಲ್ಲಿ ವ್ಯೂ ಪಾಯಿಂಟು ಡೈಲಿ ನೋಡ್ತಾ ಇದ್ದೆ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದು ಜ್ಞಾಪಕ ಬಂದು ನಾನು ನಿಮ್ಗೆ ತೋರಿಸೋಣ ಅಂತ ನಾನು ಹಿಂಗೆ ಬಂದು ಇವತ್ತು. ಇದು ಬಂದು ಕುರ್ಟಳ್ಳಿ ಗೇಟ್ ಅಂತ ಕರೀತಾರೆ. ಇದು ಬಂದು ಚಿಂತಾಮಣಿಯಿಂದ ಕೋಲಾರಕ್ಕೆ ಹೋಗೋ ರೋಡ್. ಇದು ಅವಾಗೆ ಬಂದಿದ್ದು ನಮಗೆ ಶ್ರೀನಿವಾಸಪುರಕ್ಕೆ ಹೋಗೋ ರೋಡು. ಇದು ಬಂದು ಕೋಲಾರಕ್ಕೆ ಹೋಗೋ ರೋಡು, ಕುರ್ಟಳ್ಳಿ ಗೇಟ್ ಅಂತಾರೆ. ಅದನ್ನು ಬಂದು ಮಾರಿಕೇರಿ ಕ್ರಾಸ್ ಅಂತ ಕರೀತಾರೆ. ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ಸೂರ್ಯ ಸನ್ಸೆಟ್ ಆಗ್ತಾ ಇರೋದು. ಸ್ವಲ್ಪ ಮುಂದೆ ಬಂದರೆ ರೋಡ್ಗೆ ನೇರವಾಗಿ ನೋಡಿ, ಈಗ ರೋಡ್ಗೆ ನೇರವಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲಿಂದನೂ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು, ಸೀದಾ ಒಂದೇ ನೇರವಾಗಿರುತ್ತೆ ರೋಡು. ರೋಡ್ ಮೇಲೆ ಸೂರ್ಯ ಇರುತ್ತೆ, ಸನ್ಸೆಟ್ ಆಗ್ತಾ ಇರೋದು. ಇಲ್ಲಿಂದ ನೋಡಿ ಮತ್ತು ಬೆಟ್ಟ ಒಂದು ಕಾಣಿಸುತ್ತೆ ನಮಗೆ. ಆ ಬೆಟ್ಟ ಬಂದು ತಪ್ತೇಶ್ವರ ಬೆಟ್ಟ ಅಂತ. ಜಾಸ್ತಿ ಜನ ಕೈವಾರ ಬೆಟ್ಟ ಅಂತ ರೀಲ್ಸ್ ಎಲ್ಲ ಮಾಡಿದಾರಲ್ವ, ಆ ಬೆಟ್ಟ ಅದು. ನೋಡ್ಬೋದು ಇಲ್ಲಿಂದ ಯಾವ ಥರ ಕಾಣಿಸ್ತೈತೆ ಅಂತ. ಒಳ್ಳೆ ಪೇಂಟ್ ಮಾಡ್ದಂಗೆ ಇರುತ್ತೆ ಈ ವ್ಯೂ. ಈಗ ವ್ಯೂ ಎಂಜಾಯ್ ಮಾಡಿ. ಆ್ಯಕ್ಚುಲಿ ನಾನು ಕುರ್ಟಳ್ಳಿ ಗೇಟಿಂದ ಹಂಗೆ ಚಿಂತಾಮಣಿಗೆ ಹೋಗಿದ್ರೆ ನಮಗೆ ಈ ರೋಡಿಗೆ ಬರೋಕ್ಕಿಂತ ಆ ರೋಡಲ್ಲಿ 4 ಕಿಲೋಮೀಟ್ರು ಸೇವ್ ಆಗೋದು. ಬಟ್ ಈ ವ್ಯೂ ತೋರ್ಸೋಕ್ಕೆ ನಾನು ಈ ರೋಡಲ್ಲಿ ಬಂದರೆ ನನಗೆ 4 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ, ಆದರೂ ಪರವಾಗಿಲ್ಲ ಅಂತ. ಇದು ಬಂದು ಬೆಂಗಳೂರಿಂದ ಚಿಂತಾಮಣಿಗೆ ಹೋಗೋ ಹೈವೇ. ಇದು ನೋಡ್ಬೋದು ನೀವು ಯಾವ ಥರ ಐತೆ ರೋಡು ಅಂತ. ಫ್ರೆಂಡ್ಸ್, ನನ್ನ ಮೊಬೈಲು ಇನ್ನು ಸ್ವಲ್ಪ ದೂರ ಹೋಗಿ, ಅಂದರೆ ಚಿಂತಾಮಣಿ ಹತ್ತತ್ರ ಹೋಗಿ ಸ್ವಿಚ್ ಆಫ್ ಆಗೋಗೈತೆ. ನಾನು ನೋಡ್ಕೊಂಡಿಲ್ಲ, ಆಮೇಲೆ ನೋಡಿಕೊಂಡೆ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.